So hello, welcome back to my YouTube channel. Lenseller ಮಾತಾಡಲ್ಲ. I hope you are doing absolutely fine. ಇವಾಗ ಅಷ್ಟೇ ನಾನು ಒಂದು vlog ಎಂಡ್ ಮಾಡಿದ್ದು. I'm starting this new vlog. This is outside of our ಶಂಕರ ಮಠ. ಇಲ್ಲಿಂದ ನಾವು ಇವಾಗ ಹೋಗ್ತಿರೋ ದೇವಸ್ಥಾನಕ್ಕೆ. ಆಲ್ರೆಡಿ ಟೈಮ್ 7:15 ಆಯಿತು. ದರ್ಶನ ಡೌಟ್ ಬಟ್ ವಿಲ್ 6:40 ನಾನು 6:40 ಆಗುತ್ತೆ ಬಟ್ ಕತ್ಲಾಯಿತು. ಸೊ ರಶ್ ಇದೆ ಅಂತ ಹೇಳಿದ್ರು. ಸೊ ವಿಲ್ ಸಿ. ನಾವು ವಿ ಹ್ಯಾವ್ ಟು ಗೆಟ್ ಒನ್ ಟುಕ್. ಸೊ ಓಕೆ, ಟುಕ್ ರಿಕ್ಷಾ ನಮಗೆ ಸಿಗಲಿಲ್ಲ. ಸೊ ವಿ ಆರ್ ವಾಕಿಂಗ್ ಟು ಟೆಂಪಲ್ ಆ್ಯಂಡ್ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಬಿಕಾಸ್ ನಾವೆಲ್ಲ ಮುಂದೆ ಎಲ್ಲ ವೇಸ್ಟಿಯಲ್ಲಿದ್ದೇವೆ. ಆ್ಯಂಡ್ ಅವರ್ 2 ಹೀರೋಸ್ ಆರ್ ಹಿಯರ್. ಆಲ್ರೆಡಿ 2 ಹುಡುಗಿಯರು ನೋಡಿ ಆಯಿತು. ಗಗನ್ ಬ್ರೋ ಇವತ್ತು ಇಲ್ಲಿಂದ ಹೋಗೋ ಮುಂಚೆ ಒಂದು ಹುಡುಗಿಯನ್ನು ಸೆಟ್ ಮಾಡಿ ಹೋಗೋ ಪ್ಲ್ಯಾನ್. ಫೈನಲಿ ವಾಕಿಂಗ್ ಆಫ್ಟರ್ 2 hours, ಆಲ್ಮೋಸ್ಟ್ 1.5 hour ನಾವು ವಾಕ್ ಮಾಡಿದ್ವಿ. ಇದು ಗಂಗಾರತಿ ಜಾಗ. ಬೋಟ್ ಎಲ್ಲ ಸ್ಟಾಪ್ ಆಗಿದೆ. ಬಟ್ ತುಂಬ ರಶ್ ಇದೆ. ದೇವಸ್ಥಾನದಂತೂ ಎಂಟ್ರಿ ಆಗಲ್ಲ. ದಿಸ್ ಇಸ್ ಅವರ್ ಲುಕ್. ಫೈನಲಿ ವಿ ಆರ್ ಬ್ಯಾಕ್ ಟು ಮಣಿಕರ್ಣಿಕ್ ಘಾಟ್. ಇದು ಮಣಿಕರ್ಣಿಕ್ ಘಾಟ್ ಹತ್ರ. ಘಾಟ್ ಇಸ್ ದಟ್ ಸೈಡ್. ಗೊತ್ತಿಲ್ಲ ಕಾಣ್ತದೆ ಇಲ್ವ ಅಂತ. ಇಲ್ಲಿಂದ ಡೌಟ್. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ನಿನ್ನೆ ರಾತ್ರಿ ಅಷ್ಟೇನು ಶೂಟ್ ಮಾಡಲಿಲ್ಲ ವಿಡಿಯೋ. ಸುಸ್ತಾಗಿತ್ತು, ಹೋಗಿ ಮಲ್ಕೊಂಡದ್ದೆ. ಬಟ್ ಇವಾಗ ಮಾರ್ನಿಂಗ್ ಆಲ್ಮೋಸ್ಟ್ ಟೈಮ್ 8 o'clock ಆಯಿತು. ಆ್ಯಂಡ್ ನಾವು ಪುನಃ ಘಾಟಿಗೆ ಬಂದಿದ್ದೀವಿ. ಆ ಸೈಡ್ ಅಸ್ಸಿ ಘಾಟ್ ಅಂತೆ, ಇದು ತುಳಸಿ ಘಾಟ್ ಅಂತೆ. ಆಮೇಲೆ ಇದರ ಮೇಲೆ ಮಣಿಕರ್ಣಿಕ್ ಘಾಟ್ ಉಂಟು, ಹರಿಶ್ಚಂದ್ರ ಘಾಟ್ ಉಂಟು. ಸೊ ಬಟ್ ಇಲ್ಲಿ ಬೆಳಿಗ್ಗೆನೆ ಫುಲ್ 8 ಗಂಟೆಗೆ ಫುಲ್ ರಶ್. ಇಲ್ಲಿ ಫುಲ್ ಜನ ಸಾಗರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಿನ್ನೆ ನೈಟ್ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಪ್ರಯಾಗ್ರಾಜ್ ಹೋಗೋಕ್ಕೆ. ಬಟ್ ನಿನ್ನೆ ನೈಟ್ ನಮಗೇನು ಇಲ್ಲಿ ಸಿಕ್ಕಿಲ್ಲ. ಸೊ ಮಾರ್ನಿಂಗ್ ಬಂದಿದ್ದು. ಇಲ್ಲಿ ಫುಲ್ ಬೋಟ್ಸ್ ಇದೆ. ಬೋಟ್ಸ್ ಪ್ರೈಸ್ ಎಲ್ಲ 10,000. ಸೊ ನಾವೀಗ ಬೋಟಿಂಗ್ಗೆ ಬಂದಿದ್ದೇವೆ. ಇಲ್ಲಿ 10,000 ಹೇಳ್ತಾ ಇದ್ದಾರೆ. ನಾವೊಂದು ಸೆಟ್ಟಿಂಗ್ ಮಾಡಿ 4,000ಕ್ಕೆ ಒಂದು ಸೆಟ್ ಮಾಡಿದ್ದೇವೆ. ನೋಡ, ನಮ್ಮದು ಪರ್ಸನಲ್ ಬೋಟ್, ಲಕ್ಸುರಿಯಸ್ ಬೋಟ್ ಬರ್ತಾ ಉಂಟು. ಇಲ್ಲಿ ಅಲ್ಲಿ ಬರ್ತದೆ. ಈಗ ಅಲ್ಲಿ ಬಂದಾಯ್ತು. ಇಲ್ಲಿಂದ ಲೈಫ್ ಜಾಕೆಟ್. ಸೊ ನಾಳೆ ನೀರಿಗೆ ಬಿದ್ದು ಸಾಯ್ಬೇಡ ಮಾರೆ, ಅಪ್ಪ ಕೇಳ್ತಾರೆ ನಾಳೆ. ಫೈನಲಿ ಬೋಟ್ ರೈಡಿಂಗ್ ಇಂದ ಬಂದಾಯ್ತು. ಈಗೊಂದು ಶಾಪಲ್ಲಿದ್ದೀವಿ, ಶಾಪಿಂಗ್. ಏನಿಲ್ಲ, ತುಂಬ ಫುಲ್ ಕೀ ಚೈನ್ಸ್ ಸೆಟ್, ಸಮ್ ಡ್ರೆಸ್ಸಸ್ ಎಲ್ಲ ಉಂಟು. ಈಗ ಕೀ ಚೈನ್ ತಗೊಳ್ಳುವ ಅಂತ ಬಟ್ ನೋಡ್ತಾ ಇದ್ದಾರೆ ಇಲ್ಲಿ ಅವರು. ಓಕೆ, ಬ್ಯಾಕ್ ಫ್ರಮ್ ಶಾಪಿಂಗ್ ಎಲ್ಲ ಆಯಿತು. ಒಂದೆರಡು ಕೀ ಚೈನ್ ಎಲ್ಲ ತಗೊಂಡಾಯಿತು. ಇವಾಗ ಇಲ್ಲಿ ಫ್ರೆಶ್ ಜ್ಯೂಸ್. ಎಷ್ಟು ಫ್ರೆಶ್ ಉಂಟು ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಫ್ರೆಶ್ ಉಂಟು ಇವಾಗ, ಸಾಕು. ಓಕೆ, ಗುಡ್. ಟೇಸ್ಟ್ ಇಸ್ ಗುಡ್, ನಾಟ್ ಬ್ಯಾಡ್ ಮ್ಯಾಮ್. ಸೊ ಓಕೆ, ಫೈನಲಿ ಶಾಪಿಂಗ್ ಎಲ್ಲ ಆಗಿ ಬಂದ್ವಿ. ಏನಿಲ್ಲ, ಒಂದು 2 ಐಟಮ್ ತಗೊಂಡು. ಸೊ ಗ್ರೇಪ್ಸ್ ಅಥವಾ ಸ್ವಲ್ಪ ಫ್ರೂಟ್ಸ್ ತಗೊಂಡು ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ವಿ. ಸೊ ಫಾರ್ ಬ್ರೇಕ್ಫಾಸ್ಟ್ ವಿ ಆರ್ಡರ್ಡ್ 1 ಲಸ್ಸಿ ಆ್ಯಂಡ್ ಸ್ಯಾಂಡ್ವಿಚ್ ಎಲ್ಲ ಮಾಡ್ತಾ ಇದ್ದಾರೆ. ಎಸ್, ಇಟ್ಸ್ ಗುಡ್. ಲಸ್ಸಿ ಚೆನ್ನಾಗಿದೆ, ಬಟ್ ಐ ಡೋಂಟ್ ನೋ ಹೌ ಇಸ್ ಸ್ಯಾಂಡ್ವಿಚ್. ಮೋಸ್ಟ್ಲಿ ಪ್ರಯಾಗ್ರಾಜ್ ಹೋಗೋದು. ಸೊ ನಮ್ಮದು ರೂಮಿಗೆ ಹೋಗಿ ಮಠಕ್ಕೆ ಹೋಗಿ ಅಲ್ಲಿಂದ ಪ್ಯಾಕಿಂಗ್ ಆಗಿ ಮತ್ತೆ ಪ್ರಯಾಗ್ರಾಜ್. ಫೈನಲಿ ಬ್ಯಾಕ್ ಫ್ರಮ್ ಟೆಂಪಲ್ ರೋಡ್. ವಾಪಸ್ ಬಂದಾಯಿತು ನಮ್ಮ ಮಠಕ್ಕೆ. ದಿಸ್ ಇಸ್ ಶೃಂಗೇರಿ ಮಠ. ಇಲ್ಲೇ ನಮ್ಮ ರೂಮ್ ಇರೋದು. ಸೊ ನಾವು ಇಲ್ಲಿ ಫಾರ್ ಪ್ರಯಾಗ್ರಾಜ್. ಫ್ರೆಶಪ್ ಆಗಿ ಇಲ್ಲಿಂದ ಇಟ್ಕೊಂಡು ಪ್ರಯಾಗ್ರಾಜ್. ಇವಾಗ 4-5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅದಕ್ಕೆ ಪುನಃ ರಿಕ್ಷಾ ಮಾಡಬೇಕು. ಪುನಃ ಒಂದು 300 ರೂಪಾಯಿ ಬೊಬ್ಬ ಹಿಡಿತಾರೆ, ಕೇಳ್ತಾರೆ. ಸೊ ಬಾಯ್ ಶೃಂಗೇರಿ ಮಠ. ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ ಸೆಟಪ್ಸ್ ಎಲ್ಲ. ಆ್ಯಂಡ್ ಸೆಟಪ್ ಅಂದರೆ ಜಾಗ ಪ್ರಯಾಗ್ರಾಜಿಗೆ ಹೋಗಿ ಇಲ್ಲಿಂದ 120 ಕಿಲೋಮೀಟರ್ಸ್ ಏನಿದೆ
ಐ ಹೋಪ್ ಬ್ಲಾಗ್ ಸಿಗಬಾರ್ದು. ಅಲ್ಲಿ ಸ್ನಾನ ಮಾಡಿ ಆಮೇಲೆ ಲೆಟ್ಸ್ ಗೋ. ಗೋಯಿಂಗ್ ಪ್ರಯಾಗ್ರಾಜ್. ಬಟ್ ಪ್ರಾಬ್ಲಮ್ ಎಂತ ಅಂದರೆ 25 ಕಿಲೋಮೀಟ್ರಿಗೆ 1 hour 42 minutes ಅಂತೆ. ಫುಲ್ ಬ್ಲಾಕ್ ಆಗಿದೆ. ಈ ಬಡ್ಡಿ ಮಕ್ಕಳು ಇವರಿಂದಾಗಿ ಬ್ಲಾಕ್ ಆದದ್ದು. ಬೋಲಿ ಮಗನವರು ಎಲ್ಲ ರಾಂಗ್ ಸೈಡಲ್ಲಿ ಬಂದು ಸತ್ತಿದ್ದಾರೆ. ಬಟ್ ಪೊಲೀಸ್ ಹಿಡಿದ್ರು ಅವನನ್ನು. ಬಿಕಾಸ್ ಆಫ್ ದೆಮ್ ವಿ ಆರ್ ಆಲ್ಸೋ ಸ್ಟಕ್. ಸೊ ಓಕೆ, ಫೈನಲಿ ಗಾಡಿಯನ್ನು ಕಾರ್ 8 ಕಿಲೋಮೀಟರ್ ದೂರ ನಾವು ಪಾರ್ಕ್ ಮಾಡಿದ್ದೇವೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು ಆ್ಯಕ್ಚುಲಿ. ಬಟ್ ನಮಗೊಂದು ಭಯ್ಯ ಸಿಕ್ಕಿದ್ರು. ಭಯ್ಯ ವಿದ್ರೋಳಿದ್ರು ಡ್ರಾಪ್ ಮಾಡ್ತಾರೆ ಅಂತ. ಭಯ್ಯನಿಗೆ ಮಾತ್ರ 300-400 ರಿಟರ್ನ್. ಸೊ ನಾವು ಬೈಕಲ್ಲಿ ಬಂದದ್ದು. ಈ ಭಾಷೆಗೆಟ್ಟ ಬೈಕ್ ಡ್ರೈವರ್ ಬೈಕ್ ಇಟ್ಟು ಗುಡ್ಕ ತಿನ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ ಅಂಗಡಿಗೆ. ಭಾಷೆ ಇಲ್ಲ ಮಾರೆ. ಒಂದು ಡ್ರಾಪ್ ಮಾಡ್ಲಿಕ್ಕೆ ಹೇಳಿದ್ದೆ ಅಲ್ಲ, 300 ರೂಪಾಯಿ ಜಾಸ್ತಿ ಕೊಡ್ಲಿಕ್ಕಿಲ್ಲ ಇಲ್ಲಿ. ಅಲ್ಲ, ಗುಡ್ಕ ತಿನ್ಲಿಕ್ಕೆ ನಿಲ್ಸಿದ್ದು ಬೈಕಲ್ಲಿ. ನಮ್ಮದು ಇನ್ನೊಂದು ಬೈಕ್ ಇನ್ನೂ ಇಲ್ಲ. ಎಲ್ಲಿ ಉಂಟು? ಬಂದ್ರಾ? ಬಂದ್ರು ಭಯ್ಯ. ತುಂಬ ಮೇಳಕ್ಕೆ ಬಂದ್ವಿ. ರಶ್ ಇಲ್ಲಿ. ಓಹೋ ಜನ ಸಾಗರ. ಓಕೆ, ಫೈನಲಿ ನಾವು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಮಾಸ್ಕ್ ಎಲ್ಲ ಕಟ್ಟಿ, ಧೂಳು ಉಂಟು. ಬಟ್ ಇಲ್ಲಿ ರಶ್. ಇದು ಹೊಸ ಬ್ರಿಡ್ಜ್ ಇದಿರ್ಲಿಲ್ಲಲ್ಲ, ಇದು ಮಾಡಿದಲ್ಲ ಡ್ರಮ್ ಎಂಥದ್ದೊಂದು ಹಾಕಿ ಹೊಸ ಬ್ರಿಡ್ಜ್ ಮಾಡಿದ್ದಾರೆ. ಟೆಂಪರರಿ ಬ್ರಿಡ್ಜ್. ಯೋಗಿಜಿ ಆನ್ ಫುಲ್ ಪವರ್. ಸ್ವಲ್ಪ ಗಲೀಜುಂಟು, ಬಟ್ ದಟ್ ಈಸ್ ಓಕೆ. ಬಟ್ ದಿಸ್ ಈಸ್ ನ್ಯೂ ಬ್ರಿಡ್ಜ್, ಟೆಂಪರರಿ. ತುಂಬ ದೊಡ್ಡದು ಉಂಟು. ಈ ಸೈಡ್ ಮತ್ತೆ ಆ ಸೈಡ್ ಸಹ ಉಂಟು. ಓಕೆ, ಆಲ್ಮೋಸ್ಟ್ 1 ಕಿಲೋಮೀಟರ್ ನಾವು ವಾಕ್ ಮಾಡಿದ್ದೆವು. ಬಟ್ ಇನ್ನೂ ಸಹ ರೀಚ್ ಆಗಲಿಲ್ಲ. ಇನ್ನೂ ಎಷ್ಟು ವಾಕ್ ಮಾಡ್ಲಿಕ್ಕೆ ಉಂಟು ಗೊತ್ತಿಲ್ಲ. ಬಟ್ ತುಂಬ ಟಾಯ್ಲೆಟ್ ವ್ಯವಸ್ಥೆ ಇದೆ, ಎಲ್ಲ ವಾಶ್ರೂಮ್ಸ್ ವ್ಯವಸ್ಥೆ ಇದೆ. ಫುಲ್ ಪೊಲೀಸ್ ಇದ್ದಾರೆ. ಬಟ್ ಜನ ಹೋ ಸಾಗರ ಉಂಟು. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ತ್ರಿವೇಣಿ ಸಂಗಮಕ್ಕೆ ಇನ್ನೂ ನಡಿಲಿಕ್ಕೆ ಉಂಟು. ಅಕಾರ್ಡಿಂಗ್ ಟು ಮ್ಯಾಪ್ ಇದು ಜಸ್ಟ್ ಗಂಗಾ ರಿವರ್ ಮಾತ್ರ. ತ್ರಿವೇಣಿ ಸಂಗಮ ಆಗೋದಲ್ಲಿ. ಸೊ ಓಕೆ, ಫೈನಲಿ ಕುಂಭಮೇಳದಲ್ಲಿ ಸ್ನಾನ ಆಯಿತು. ಜನ ಸಾಗರ ಉಂಟು ಇಲ್ಲಿ. ಸ್ನಾನ ಆಗಿ ನಮ್ಮ ಸೆಟಪ್ಪಿಗೆ ಉಗ್ರಗಾಮಿಗಳಿಗೆ ಉಗ್ರಗಾಮಿ 1 2 3 ಫುಲ್ ವಾಟರ್ ಬಾಟಲ್ ಸಪ್ಲೈ ಉಂಟು. ಫುಲ್ ಬಾಟಲ್ ಇದೆಷ್ಟು ಲೀಟರ್ ಇದು? ಒಂದು 10 ಲೀಟರ್ ನೀರು ತಗೊಂಡಿದ್ದಾನೆ. ಯಾವ ಗೊತ್ತಿಲ್ಲ. ನಾನೊಂದು ಬಾಟಲ್ 2 ಬಾಟಲ್ ತಗೊಂಡು. ನೀರು ಕಲರ್ ಸ್ವಲ್ಪ ನಿಮಗೆ ಡರ್ಟಿ ಕಾಣ್ಬೋದು. ಬಟ್ ಇಟ್ ಈಸ್ ಲೈಕ್ ದಟ್ ಒಂದು ಫುಲ್ ಕ್ಯಾನ್. ನೀರು ಕಲರ್ ಸ್ವಲ್ಪ ಚೇಂಜ್ ಉಂಟು. ಬಟ್ ಇದು ಆಕ್ಚುಲಿ ಕಲರ್ ಹೀಗೇನೆ. ಓಕೆ, ಫೈನಲ್ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಅಲ್ಲಿ ತೀರ್ಥ ಸ್ನಾನ ಎಲ್ಲ ಮಾಡಿ ಆಯಿತು. ಬಟ್ ಅದು ವಿಡಿಯೋ ಎಲ್ಲ ತೆಗೆಯಲಿಲ್ಲ. ಬಿಕಾಸ್ ಚಳಿ ಆಗ್ತಿತ್ತು. ಇಲ್ಲಿ ಸೇಲ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತಿದ್ದಾರೆ ಕ್ಯಾನ್ ಸೇಲ್ ಮಾಡ್ಲಿಕ್ಕೆ. ಫುಲ್ ಸೇಲ್ ಮಾಡುದು. ಪೊಲೀಸ್ ಅವರು ಇದ್ರೆ ಎಲ್ಲ ಹೇಳುದು, ಸರ್ ಬಿಡಿ ಸರ್, ನೀರು ಕೊಡ್ತೇವೆ ಸರ್. ಅವರಿಗೆ ಇದು ಬಿಸ್ಲರಿ ನೀರು ಕೊಡ್ತೇವೆ. ಹಾಗೆಲ್ಲ ವಿಷಯ. ಸೊ ಇದು ನಮ್ಮ ನದಿ. ಆ ಸೈಡ್ ಲೆಫ್ಟ್ ಸೈಡಲ್ಲಿ ಸಂಗಮ ಪ್ಲೇಸ್. ಆ್ಯಂಡ್ ಇದೆಲ್ಲ ಟೆಂಪರರಿ ಬ್ರಿಡ್ಜ್. ಇದೆಲ್ಲ ತೆಗಿತಾರಂತೆ ಆಮೇಲೆ. ಸೊ ಬಚ್ಚಿತ್ತು ಇವತ್ತು, ಸಾಕಾಯಿತು. ಇನ್ನು ನಾವು ಡೈರೆಕ್ಟ್ ಮ್ಯಾಂಗ್ಳೂರ್ ಸೈಡ್. ಇವತ್ತು ನೈಟ್ ಫುಡ್ ಮಾಡೋದು ಇಲ್ಲಿಂದ. ಆ್ಯಂಡ್ ವಿಲ್ ಲೀವ್ ಫಾರ್ ಮ್ಯಾಂಗ್ಳೂರ್. ಸೊ ಓಕೆ, ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್. ತೀರ್ಥಸ್ಥಾನ ಎಲ್ಲ ಆಯಿತು. ಪುನಃ ಬೈಕಲ್ಲಿ ಕೂತಿದ್ದೇವೆ. 300 ಕೊಡ್ಬೇಕೀಗ ಇಲ್ಲಿ. ಆ್ಯಂಡ್ 2 ಬೈಕ್ ಮಾಡಿದ್ದೇವೆ. ಇನ್ನೊಂದು ಬೈಕ್ ಅಲ್ಲಿ ಮುಂದೆ ಹೋಗ್ತಾ ಉಂಟು. ಡ್ರೈವರ್ ಮಾತ್ರ ಡ್ರೈವರ್ ನಮ್ಮ ಡ್ರೈವರ್. ಬೈಕ್ನ ಡ್ರೈವರ್ ಅನ್ನು ಕೆಳಗೆ ನಡುವಲ್ಲಿ ಕುತ್ಕೊಳಿಸಿದ್ದಾರೆ. ಸೊ ಫೈನಲಿ ಯು ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ಫ್ರಮ್ ಪ್ರಯಾಗ್ರಾಜ್. ಇವತ್ತು ನೈಟ್ ಹೊರಟಿದ್ದು. ಆಗ ನಾವು ಸ್ನಾನ ಮಾಡಿದಲ್ಲಿ ಕೆಳಗಡೆ ಆ ಸೈಡ ಈ ಸೈಡ ಯಾವುದೋ ಒಂದು ಸೈಡ್, ಈ ಸೈಡಾ? ಓಕೆ, ನಾವು ಸ್ನಾನ ಮಾಡಿದಲ್ಲೇ ಕೆಳಗಡೆ ಅದೇ ಬ್ರಿಡ್ಜಿನ ಮೇಲೆ ಹೋಗ್ತಾ ಇದ್ದೇವೆ. ಸೊ ಓಕೆ, ಫೈನಲಿ ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಬಟ್ ಆಲ್ಮೋಸ್ಟ್ 3 hours ಆಯಿತು ಹೊರಡಿ. ಒಂದು 100 ಕಿಲೋಮೀಟರ್ ಕಂಪ್ಲೀಟ್ ಆಗಲಿಲ್ಲ ಬಿಕಾಸ್ ಫುಲ್ ಬ್ಲಾಕ್. ಆ ಬ್ಲಾಕ್ ನಡುವೆ ನಮ್ಮ ಗಾಡಿಗೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು. ಒಬ್ಬ ಬಡ್ಡಿ ಮಗ ಬಂದು ಇಲ್ಲಿ ನಿದ್ದೆಯಲ್ಲಿ ಬಂದು ಗುದ್ದಿದ. ಕುರ್ಚೆಲ್ಲ ಬಾಸೆಗಟ್ಟ 1,000 ರೂಪಾಯಿ ಕೊಟ್ಟು ಓಡಿದ. ಇಲ್ಲಿ ಫುಲ್ ಹೋಯ್ತು, ಇದರ ಲಾಕ್ ಹೋಯ್ತು.
ಆಮೇಲೆ 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 ಏನಾಯ್ತು, ಇಲ್ಲಿ ಏನೋ ಸ್ವಲ್ಪ ಗ್ಯಾಪ್ ಬಂದಿದೆ. ಈ 2 ಮಕ್ಳು ಹಿಂದೆ ಮಲ್ಕೊಂಡಿದ್ರು, ಅವ್ರ ಕತೆ ಫಿನಿಶ್ ಅನ್ಕೊಂಡೆ ನಾನು. ಸೊ ಫೈನಲಿ ಮಾರ್ನಿಂಗ್ ಆಲ್ಮೋಸ್ಟ್ 10 o'clock ಆಯಿತು. ನಾವು ಮಧ್ಯಪ್ರದೇಶದಲ್ಲಿದ್ದೇವೆ. ಸೊ ಇಲ್ಲಿ ಫ್ರೆಶ್ ಆಗಿ ನಿಂತಿದ್ವಿ. ಇಲ್ಲಿ ಕಾರ್ ಕೂಡ ವಾಶ್ ಆಯಿತು ಒಮ್ಮೆ ಫುಲ್ ನೀರಿತ್ತು. ಸೊ ಕಾರ್ ಫುಲ್ ಮಿರರ್ ಎಲ್ಲ ಕ್ಲೀನ್ ಆಯಿತು. ಬಟ್ ನಿನ್ನೆ ನೈಟ್ ಆಗಿದ್ದ ಆಕ್ಸಿಡೆಂಟ್ ಮಾರ್ಕ್ ಇನ್ನೂ ಇದೆ. ಇಲ್ಲಿ ಫುಲ್ ಹೋಗಿದೆ, ಇದು ಫುಲ್ ಬೆಂಡ್ ಆಗಿದೆ, ಇಷ್ಟು ಮೋಯ ಆಗಿದೆ. ಬಟ್ ಅವನು ಹಣನೇ ಕೊಡಲಿಲ್ಲ, ಬಿಕಾಸ್ ನಿನ್ನೆ ಅಲ್ಲಿ ಲೋಕಲ್ಸ್ ಇದು ಸ್ವಲ್ಪ ಸೀನ್ ಆಯಿತು. ಎಲ್ಲ ರಾಡ್ ಇಟ್ಕೊಂಡು ಹೊಡಿಯೋಕೆ ಬರ್ತಾಯಿದ್ರು. ಆಮೇಲೆ ವಿ ಡೋಂಟ್ ಹ್ಯಾವ್ ವರ್ಡ್ ಟು ಸ್ಪೀಕ್ ದೇರ್. ಸೊ ಆಗ ಬಂದ್ಬಿಟ್ಟು ಗಲಾಟೆ ಆಗಿ. ಸೊ ಈಗ ಕಾರ್ ಪೂಜಾ ಇಸ್ ಗೋಯಿಂಗ್ ಆನ್. ಕಾರ್ಗೆ ನೀರು ಬರ್ತದೆ ಫುಲ್ ಸೊ ಫೈನಲಿ ನಾವು ನಾಸಿಕ್ ರೀಚ್ ಆದ್ವಿ. ಮಾರ್ನಿಂಗ್ ಅಷ್ಟೇನು ವ್ಲಾಗ್ ಶೂಟ್ ಮಾಡಲಿಲ್ಲ, ಬಿಕಾಸ್ ಕಂಟಿನ್ಯೂಸ್ಲಿ ಜರ್ನಿ ಆಯಿತು. ಒಂದು 2 ಪ್ಲೇಸಲ್ಲಿ ಬ್ರೇಕ್ ತೆಗ್ದ್ವಿ. ಒಂದು 11 ಗಂಟೆಗೆ ಬ್ರೇಕ್ಫಾಸ್ಟ್ ಮತ್ತು ಒಂದು 3 ಗಂಟೆಗೆ ಲಂಚ್. ಸೊ ಅದಾದಮೇಲೆ ಕಂಟಿನ್ಯೂಸ್ ಡ್ರೈವಿಂಗ್ ಮಲಗಲಿಲ್ಲ. ಇಲ್ಲೇ ರೈಟ್ ಜಸ್ಟ್ ಒಂದು 3 hours ನಿದ್ದೆ ಮಾಡಿದ್ದೆ ಈವ್ನಿಂಗ್ ಅಷ್ಟೇ. ಅದಾದಮೇಲೆ ಡ್ರೈವಿಂಗ್ ಸುಸ್ತಾಯಿತು. ಸೊ ಇವತ್ತು ರಾತ್ರಿನೂ ನಿದ್ದೆ ಡೌಟ್, ಬಿಕಾಸ್ ನಾಳೆ ಈವ್ನಿಂಗ್ ಮನೆಗೆ ರೀಚ್ ಆಗಬೇಕು. ಇವಾಗ ನಾವು ಒಂದು ಟೆಂಪಲಿಗೆ ಬಂದಿದ್ದೀವಿ ನಾಸಿಕಲ್ಲಿ, ಜ್ಯೋತಿರ್ಲಿಂಗ. ಹಾಂ, ಮತ್ತೆ ಯಾವುದು, ಯಾವ ಪ್ಲೇಸ್ ಹೆಸರು ಅಂತ ಇದು? ಎಂಥದೊಂದು ಜ್ಯೋತಿರ್ಲಿಂಗ. ಎಂಥ ಜ್ಯೋತಿರ್ಲಿಂಗ? ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ ಅಂತೆ. ಸೊ ಇಲ್ಲಿ ಬಂದೊಮ್ಮೆ ದರ್ಶನ ಮಾಡಿ ನಾವು ಸೆಟಪ್ ಎಲ್ಲ ರೆಡಿ ಆಯಿತು. ವೇಸ್ಟ್ ಮತ್ತು ಟಿ ಶರ್ಟ್ ಕೈ ಮುಗ್ದು ಆಮೇಲೆ ಇವತ್ತು ನೈಟ್ ಇವಾಗ ಬಿಡೋದು 9 ಗಂಟೆಗೆ. ಅದಾಗಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮಗೆ ಕೋಲ್ಹಾಪುರ ಇದು ಮಹಾಲಕ್ಷ್ಮಿ ಟೆಂಪಲ್ ಹೋಗೋಕ್ಕಿದೆ. ಸೊ ಅಲ್ಲಿಂದ ಪ್ಲಸ್ 16 hours ಜರ್ನಿ ಇದೆ. ಸೊ ಬೈ ಈವ್ನಿಂಗ್ ಮನೆಗೆ ರೀಚ್ ಆಗ್ಬೋದು. ಸೊ ಹೆವಿ ಜರ್ನಿ ಇದೆ. ಲೆಟ್ಸ್ ಗೋ. ಅಲ್ಲಿ ಟೆಂಪಲ್ ಒಳಗಡೆ ಬಂದ್ವಿ. ಇದು ಟೆಂಪಲ್ನ ಲುಕ್. ತುಂಬ ಓಲ್ಡ್ ಟೆಂಪಲ್. ಅಲ್ಲಿ ಫುಲ್ ಕ್ಯೂ ಇದೆ. 1.5 ಗಂಟೆ 2 ಗಂಟೆ ಬೇಕಂತೆ. ಬಟ್ ನಾವು VIP ಪಾಸಲ್ಲಿ ಹೋಗ್ತಾ ಇದ್ವಿ. ಓಕೆ, ಫೈನಲಿ ದೇವರ ದರ್ಶನ ಮಾಡಿ ಬಂದಾಯಿತು. ಇವಾಗ ರಿಟರ್ನ್ ಬಿಡೋ ಪ್ಲ್ಯಾನ್ ಮಹಾಲಕ್ಷ್ಮಿ ಟೆಂಪಲ್. 200 ರೂಪಾಯಿ ಎಲ್ಲ ಕೊಟ್ಟು 800 ರೂಪಾಯಿ ಕೊಟ್ಟು ನಾವು ಸ್ಪೆಷಲ್ ಪಾಸಲ್ಲಿ ಹೋಗೋದು. ಒಳಗಿದ್ದವರಿಗೆ ಸ್ವಲ್ಪ ಕಾಮನ್ ಸೆನ್ಸ್. ಒಳಗಿಲ್ಲ, ಎಲ್ಲ ಇದನ್ನು ಹೇಳ್ಬಾರ್ದು. ಬಟ್ ಒಳಗಿನ ಭಟ್ರನವರೇ ಹಣ ಕೇಳಿದ್ರು. ಇಲ್ಲಿ ಹಾಕಿ ಅಂತ ಕೊಡುದಿಲ್ಲ, ಹಣ ಹಾಕಿ. ಸೋ ಮಚ್ ಡಿಫ್ರೆನ್ಸ್ ಉಂಟು ಸೌತಿಗೆ ಮತ್ತು ನಾರ್ತಿಗೆಲ್ಲ. ಎಲ್ಲ ಹಣ ಬಿಸ್ನೆಸ್. ನಾವು ಹಾಗೆ ನಾವು ತಪ್ಪಿಸ್ಕೊಂಡು ಬಂದಿದ್ದೀವಿ ಅಲ್ಲಿಂದ. ಓಕೆ, ಇವಾಗ ಸೋಲಾಪುರಿಗೆ 400 ಕಿಲೋಮೀಟರ್ ಬಾಕಿ ಇದೆ. ಸೋಲಾಪುರಿಗೆ 100 ಕಿಲೋಮೀಟರ್ಸ್. ಕೋಲ್ಹಾಪುರಿಗೆ ಅಲ್ಲಿಂದ ಮಹಾಲಕ್ಷ್ಮಿ ಟೆಂಪಲ್. ನಿದ್ದೆ ಬರ್ತಾ ಇತ್ತು, ಹಾಗೆ ಸ್ವಲ್ಪ ಚಹಾ ಕುಡಿದ್ವಿ. ನಮ್ಮದು 2 ಡ್ರೈವರ್ ನಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ಶಿಫ್ಟ್ ಚೇಂಜ್ ಆಯಿತು. ನಿದ್ದೆ ಬಂದರೆ ಸೈಡ್ ಹಾಕೋದು, ಬಿತ್ಕೊಳ್ಳೋದು. ಬಟ್ ಸ್ಟಿಲ್ 400 ಕಿಲೋಮೀಟರ್ ಇದೆ. ಬಾವಿಲ್ಲ. ಸೊ ಫೈನಲಿ ಆಫ್ಟರ್ ಲಾಂಗ್ ಜರ್ನಿ ನಾವು ರೀಚ್ ಆಗಿದ್ದೇವೆ ಕೋಲ್ಹಾಪುರ್ ಫಾರ್ ಮಹಾಲಕ್ಷ್ಮಿ ಟೆಂಪಲ್. ಇಲ್ಲಿಗೆ ಬಂದು 5:45ಗೆ ರೀಚ್ ಆದಿ. ಇಲ್ಲಿ ಬಂದು ಒಂದು ರೂಮ್ ತೆಗೆದು ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು. ನಾವು ಇಲ್ಲಿಂದ ಟೆಂಪಲ್ಗೆ 500 ಮೀಟರ್ಸ್ ಇದೆ. ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಆಮೇಲೆ ಊರಿಗೆ ಮನೆಗೆ ಬಿಡೋದು, ಮಂಗಳೂರಿಗೆ. ಐ ಥಿಂಕ್ ಅಗೇನ್ 16 hours ಜರ್ನಿ ಇದೆ. ಸೊ ಇವತ್ತು ರಾತ್ರಿ ಏನಾದರೂ ಒಂದು 12 ಗಂಟೆ ಆಗುತ್ತೆ ರೀಚ್ ಆಗಬೇಕಾದ್ರೆ. ಫುಲ್ ಗಲಿ, ಇಲ್ಲಿ ಖಾಲಿ ಯಾರಿಲ್ಲ. ಆ್ಯಕ್ಚುಲಿ ವಿ ಕೇಮ್ ವೆರಿ ಅರ್ಲಿ. ವಿ ಸಪೋಸ್ ಟು ಬಿ ರೀಚಿಂಗ್ ಹಿಯರ್ ಬೈ 7:30, ಬಟ್ 5:45ಗೆ ರೀಚ್ ಆದ್ವಿ. 2 ಪ್ರೋ ಡ್ರೈವರ್ಸ್. ಲಾಗ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಎಳ್ದದ್ದೆ ಗಾಡಿ. ಇವಾಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟೈಮ್. ಆಫ್ಟರ್ ದ್ಯಾಟ್ ವಿಲ್ ಗೋ ಹೋಮ್. ಯಸ್,
ಒಂದು ಚಹಾ ಕುಡಿಬೇಕು, ಒಳ್ಳೆ ಹಸಿವಾಗ್ತುಂಟು ಜೋರು. ನೈಟ್ ಬರಬೇಕಾದ್ರೆ 3-4 ಸಲ ಕುಡ್ದಾಯಿತು ಚಹಾ, ಅಷ್ಟು ನಿದ್ದೆ ಬರ್ತಾಯಿತ್ತು. ಸೊ ನಿದ್ದೆ ಕಣ್ಣಲ್ಲಿ ಡ್ರೈವ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಚಹಾ ಕುಡಿದು ಸಾಕಾಯಿತು. ಬಟ್ ಇವಾಗ ಏನಾದರೂ ಫುಡ್ ಮಾಡಬೇಕು. ಅದಾಗಿ ಎಲ್ರಿಗೂ ಬಾಯ್ ಹೇಳಿ ಮನೆಗೆ. ಸೊ ನಾವು ರೆಡಿ ಟೆಂಪಲ್ ಹೋಗೋಕ್ಕೆ. ಬಟ್ 2 ಹುಡುಗಿಯರು ಬರ್ಲಿಕ್ಕೆ ಬಾಕಿ ಉಂಟು ನಮ್ಮದು. ಅಲ್ಲಿಂದ ಬರ್ತಾ ಇದ್ದಾರೆ, ಇನ್ನೂ ಸ್ನಾನ ಆಗಲಿಲ್ಲ ಅಂತ. ಸ್ನಾನ ಆಗಿ ಡ್ರೆಸ್ ಹಾಕ್ತಾ ಇದ್ದಾರೆ. ಇನ್ನು ಹುಡುಗಿಯರಿಗಿಂತ ಕಡೆ ಅವರು ಮಿಸ್ಟರ್ ಗಗನ್ ಅಂತ ಇದ್ದಾರೆ ಒಬ್ರು. ಅವನು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ತಿದ್ದ. ಎಲ್ಲಿಗೆ ಹಾಕ್ತಿದ್ದಾರೆ ಗೊತ್ತಿಲ್ಲ, ಎಂತಕ್ಕೆ ಹಾಕ್ತಿದ್ದಾರೆ ಗೊತ್ತಿಲ್ಲ. ಓ ಫಾಕ್ ಬ್ರೋ ಎಂತಾಯ್ತು ಗಂಗಾಜಲ್ ಗಯಾ ಲೀಕ್ ಆಗಿದಾ? ಅದು ಲೀಕ್ ಆಗ್ತದೆ. ಆಗ್ಲಿಲ್ಲಲ್ಲ, ಅರ್ಧ ಖಾಲಿ ಆಗಿದೆ. ತೆಗಿ ಇಲ್ಲಿಂದ. ನಮ್ದು ಗಂಗಾ ಜಲ ಎಲ್ಲ ಇಲ್ಲಿ ಲೀಕ್ ಆಗಿದೆ. ಅರ್ಧ ಕ್ಯಾನ್ ಮಾತ್ರ ನೀರು ಉಳಿದಿರೋದು. ನಮ್ಮ 2 ನಾನು ಹೇಳಿದ ಜನ ಇದ್ದಾರೆ ಇಲ್ಲಿ. ಯಾರು ಇವ್ರು? ಅದೇ ಹೇಳಲಿಲ್ಲ ಆಯ್ತಾ ನಾನು. ನೀವು ಸನ್ಸ್ಕ್ರೀನ್ ಅಲ್ಲಿ ಹಾಕಿ ಆಯ್ತಾ? ಮಾಯಿಶ್ಚರೈಸರ್ ಎಲ್ಲಿಗೆ ಹಾಕಿದ್ದು? ಸ್ನಾನ ಮಾಡ್ಲಿಕ್ಕೆ ಅರ್ಧ ಗಂಟೆ, ಸನ್ಸ್ಕ್ರೀನ್ ಹಾಕ್ಲಿಕ್ಕೆ ಅರ್ಧ ಗಂಟೆ. ನಮ್ದೆಲ್ಲ 5 ನಿಮಿಷದಲ್ಲಿ ಟಕ್ ಕೆಲಸ ಆಗಿದೆ. ಇವರು ದೇವಸ್ಥಾನದ ಎಂಟ್ರೆನ್ಸ್, ಮಹಾಲಕ್ಷ್ಮಿ ಟೆಂಪಲ್. ಟೆಂಪಲ್ ಎಷ್ಟು ಚಂದ ಉಂಟು ಯಾಬಾ. ಶ್ವೇತಾಂಬರಧರೆ ದೇವಿ ಸರಸ್ವತಿ ದೇವಿ, ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ. ಫೈನಲಿ ದೇವಸ್ಥಾನದಿಂದ ಬಂದು ಡ್ರೆಸ್ ಚೇಂಜ್ ಮಾಡಾಯಿತು, ಬ್ರೇಕ್ಫಾಸ್ಟ್ ಮಾಡಾಯಿತು, ಆ್ಯಂಡ್ ಫುಲ್ ಡ್ರೆಸ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸೊ ಇವತ್ತು ರೈಟ್ ನೌ ವಿ ಆರ್ ಲಿವಿಂಗ್ ಫಾರ್ ಅವರ್ ಹೋಮ್ ಆ್ಯಂಡ್ ಅವರ್ ಚಡ್ಡಿ ಬಾಯ್ಸ್ ಆರ್ ರೆಡಿ. ಓಹೋ, ಇದು ನಿನ್ನೆ ಹಾಕಿದ್ದು ಪ್ಯಾಂಟ್, ನಾ ಮತ್ತೆ ಹಾಕಿದ್ದು, ಸುಮ್ಮನೆ ಮನೆಗೆ ಹೋಗುದಲ್ಲ. ಸೊ ಫೈನಲಿ ಗಂಟೆ 1 o'clock ಆಯಿತು. ನಾವು ಯಲ್ಲಾಪುರ, ವಿ ರೀಚ್ಡ್ ಯಲ್ಲಾಪುರ. ಇಲ್ಲಿ ಒಂದು ಹೋಟೆಲ್, ಇಲ್ಲಿ ಮುಂದಿನ ಹೋಟೆಲ್ ಸಂಕಲ್ಪ ಅಂತ, ಬ್ರಾಹ್ಮಿನ್ಸ್ ಹೋಟೆಲ್ ಅದು. ಸೊ ವೆಜ್. ಸೊ ಫುಲ್ ಊಟ ಮಾಡಿ ಪರ್ಫೆಕ್ಟ್ ಊಟ ಆಯಿತು. ಇಷ್ಟು ಕಾಯ್ತಾ ಇದ್ವಿ ಇಷ್ಟು ದಿವಸ ರೈಸ್ ತಿನ್ನೋಕ್ಕೆ. ಸೊ ಊಟ ಡನ್. ಸೊ ಅರೌಂಡ್ 8 o'clock, 7 o'clock, 8 o'clock ವಿಲ್ ರೀಚ್ ಹೋಮ್. ಸೊ ನಮ್ಮ ಡ್ರೈವರ್ಸ್ ಬರ್ತಾ ಇದ್ದಾರೆ. ಸೊ ಅವ್ರು ಬರೋ ಮುಂಚೆ ನಾವು ಹಿಂದೆ ಹೋಗಿ ಆರ್ಬೇಕು, ಇರ್ಲಿದ್ರೆ ನಾವು ಗಾಡಿ ತೆಗಿಬೇಕಾಗ್ತದೆ. ನಿನ್ನ ಗಾಡಿ ಸಾರಿ ಫಾರ್ ದಟ್. ಸೊ ಓಕೆ, ಫೈನಲಿ ನಮ್ಮದು ಟ್ರಿಪ್ ಫಿನಿಶ್ ಆಯಿತು. ಆ್ಯಕ್ಚುಲಿ ಈ ವಿಡಿಯೋ ನಾವು ಶೂಟ್ ಮಾಡ್ತಿರೋದು ಆಫ್ಟರ್ 2-3 days. 2-3 ಅಲ್ಲ, ಜಾಸ್ತಿನೇ ಆಯಿತು. ಬಂದು ಸ್ವಲ್ಪ ಬ್ಯುಸಿ ಇದ್ದೆ, ವರ್ಕ್ ಇತ್ತು. ಅದಾದಮೇಲೆ ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಒಂದು ವ್ಲಾಗ್ ಎಡಿಟ್ ಮಾಡಿ ಹಾಕಿದ್ದಷ್ಟೇ. ಸೆಕೆಂಡ್ ವ್ಲಾಗ್ ಟಚ್ ಮಾಡಲಿಲ್ಲ. ಆ್ಯಕ್ಚುಲಿ ಈ ವ್ಲಾಗ್ ತುಂಬ ದೊಡ್ಡದಿದೆ, ಅರೌಂಡ್ 20 minutes ಇದೆ ಅನಿಸುತ್ತೆ. ಬಿಕಾಸ್ ಲಾಸ್ಟ್ 3 days ಇದನ್ನ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಸುಸ್ತಾಯಿತು, ಬಟ್ ಇಟ್ ವಾಸ್ ಅ ಗುಡ್ ಜರ್ನಿ. ಬಂದು ಸ್ವಲ್ಪ ಶೀತ ಎಲ್ಲ ಆಯಿತು, ವಾಯ್ಸ್ ಎಲ್ಲ ಚೇಂಜ್ ಆಯಿತು. ಒಂದು 5 ದಿವಸ ಏನೋ ಆಯಿತು, ಆಲ್ಮೋಸ್ಟ್ 1 week ಆಯ್ತು ಅನಿಸುತ್ತೆ. 3-4 days ಅಲ್ಲಿ ಜಾಸ್ತಿನೇ ಆಯಿತು. ಬಟ್ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಪಾರ್ಟ್ ನಾನು ಶೂಟ್ ಮಾಡಿ ಆಗಿರಲಿಲ್ಲ. ಆ್ಯಂಡ್ ನಮ್ಮದು ಫೈನಲ್ ಬಜೆಟ್ ಕೂಡ ಆಯಿತು. ನಾವು ಹಾಕಿರೋದು 15,000 ಏನೋ ಹಾಕಿದ್ವಿ ಫಸ್ಟ್ ಸ್ಟಾರ್ಟಿಂಗ್. ಬಟ್ 300 rupees per person ಎಕ್ಸ್ಟ್ರಾ ಬಿತ್ತು. ಸೊ ಇನ್ 15,300 we finished our trip of 6 days in car, 4 people to ಕಾಶಿ, ವಾರಣಾಸಿ, ಆಮೇಲೆ ಅಲ್ಲಿಂದ ಪ್ರಯಾಗ್ರಾಜ್, ಆಮೇಲೆ ಇಲ್ಲಿಗೆ ವಾಪಸ್. ಬಟ್ ನಾವು ಹೋದ ರೂಟ್ ಹೇಗಿತ್ತಂದರೆ, ಇಲ್ಲಿಂದ ಸುಳ್ಯಕ್ಕೆ ಹೋದ್ವಿ. ಅಂದಮೇಲೆ ಯಾಕಂದರೆ ಅಲ್ಲಿ ನನ್ನ ಕಸಿನ್ ಅಲ್ಲಿದ್ದ. ಅಲ್ಲಿಂದ ಮೈಸೂರು ಹೈದ್ರಾಬಾದ್, ಆಮೇಲೆ ನಾಗ್ಪುರ್, ಜಬಲ್ಪುರ್, ನಾಗ್ಪುರ್ ಆ ರೋಡ್ ಆಗಿ ಕಾಶಿಗೆ ಹೋದ್ವಿ. ಕಾಶಿಯಿಂದ ಅಗೇನ್ ವಿ ಕೇಮ್ ಬ್ಯಾಕ್ ಫ್ರಮ್ 100 kilometer ಅಷ್ಟೇ ಕಾಶಿಯಿಂದ ಪ್ರಯಾಗ್ರಾಜ್ಗೆ. ಅಲ್ಲಿಂದ ಅಗೇನ್ ನಾಗ್ಪುರಿಂದ ಬರ್ತಾ ನಾವು ಬೇರೆ ರೂಟಲ್ಲಿ ಬಂದ್ವಿ, ನಾಸಿಕ್ ಆಗಿ ಬಂದ್ವಿ. ಬಿಕಾಸ್ 2-3 ಟೆಂಪಲ್ ಎಲ್ಲ ನೋಡ್ತಾ ಬಂದ್ವಿ. ಸೊ ಇಟ್ ವಾಸ್ ಓವರ್ ಆಲ್ ಅ ಗುಡ್ ಜರ್ನಿ. 15,000 ಇಸ್ ಅ ಡಿಸೆಂಟ್ ಅಮೌಂಟ್ ಐ ಥಿಂಕ್. ಇನ್ ದಟ್ ನಮಗೆ 27,000 ಕಾರ್ ಫ್ಯೂಲ್ ಖರ್ಚಾಯಿತು. ಆಮೇಲೆ 7,000 to 8,000 ವಿ ಸ್ಪೆಂಡ್ ಫಾರ್ ಟೋಲ್ ಆಲ್ಸೋ. ಆಮೇಲೆ ದೊಡ್ಡ ಖರ್ಚು ಅಂತ ಏನಾಗಿಲ್ಲ, ಫುಡ್ಡಿಗೆ ಸ್ವಲ್ಪ ಖರ್ಚಾಯಿತು. ಆಮೇಲೆ ಅಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಖರ್ಚಾಯಿತು, ಬಿಕಾಸ್ ನಾವು ಹೋಗಿದ್ದು ಪೀಕ್ ಟೈಮ್. ಸೊ ಸ್ವಲ್ಪ ಹಣ ಡಿಮಾಂಡ್ ಜಾಸ್ತಿ ಇರುತ್ತೆ. ಬೋಟಿಗೆ 4,000 ಎಲ್ಲ ಆಯಿತು. ಬಟ್ ಇಟ್ ಈಸ್ ವರ್ತ್ ಗೋಯಿಂಗ್. ಒನ್ಸ್ ಇನ್ ಅ ಲೈಫ್ ಟೈಮ್ ಯು ಹ್ಯಾವ್ ಟು ವಿಸಿಟ್. ಏನಿಲ್ಲ, ಲೈಫ್ ಏನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬಟ್ ಇಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಎವ್ರಿ ಒನ್ ಒನ್ಸ್ ಇನ್ ಅ ಲೈಫ್ ಶುಡ್ ವಿಸಿಟ್ ದೇರ್. ಅಷ್ಟು ಚೆನ್ನಾಗಿದೆ.
ಸೊ ಯಾ ಸ್ವಲ್ಪ ಶೀತ ಎಲ್ಲ ಆಗಿದೆ, ಬಟ್ ಇಟ್ ಈಸ್ ಓಕೆ. ಟ್ರಿಪ್ ಈಸ್ ವರ್ತ್ ಗೋಯಿಂಗ್ ದೇ. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.